ಈಗ ಹಾಲಿ ಎಂಪಿಯರ್ಗೆ ಪಾಪ ಮಾರದ್ರ ಮಗ ಒಳ್ಳೆ ಮನುಷ್ಯ, ಅವ್ರಿಗೆ ಅನ್ಬೋಗಿಲ್ಲ. ಎಂಪಿಯರು ನಮ್ದು ಒಂದು 10-20 ಜನ ಕರ್ಕೋಕಾಗಿಲ್ವ ಡೆಲ್ಲಿಗೆ. ದೇವೇಗೌಡರು ವಿಜಯಶಂಕರ್ ಬಿಟ್ಟರೆ ಯಾರ್ಕಲ್ಲೂ ಅನ್ಬೋಗಿಲ್ಲ. ಇದು ಹೊಗೆ ಸ್ವಲ್ಪ ತಿಳಿದೇ ಇಲ್ಲ ನಮ್ಗೆ. ಕಡಿಮೆ ದುಡ್ಡಲ್ಲಿ ಹೊಡೆಯೋಕ್ಕೆ ಸಲುವಾಗಿ ಹುನ್ನಾರವನ್ನು ಮಾಡಿ 200ರಿಂದ 250 ರೂಪಾಯಿ ಮಾರ್ಕೆಟ್ ತಗೊಳ್ಳುವಂಥ ಹುನ್ನಾರ ನಡೀತಾ ಇದೆ. ಯಾವುದೋ ಇನ್ನೊಂದು 15 ದಿವಸ 20 ದಿವಸಕ್ಕೆ ಕಳೆದ ಮೇಲೆ ತಗೊಳ್ಳುವಂಥ ತೀರ್ಮಾನ ಯಾವುದೇ ಆದರೂ ಕೂಡ ರೈತರಿಗೂ ಅದು ಉಪಯೋಗ ಬರಲ್ಲ. ಇಲ್ಲ ಅಂದ್ರೆ ರೈತರು ಸಂಪೂರ್ಣ ಬೀದಿ ಪಾಲಾಗ್ತಾರೆ. ಬೆಳಗ್ಗೆ ಮಾರ್ಕೆಟ್ ಸಿಕ್ಬಿಟ್ರೆ ನಿಮ್ಮ ಹತ್ರಕ್ಕೆ ಯಾಕೆ ಬಂದು ಡಿ ಸಿ ಆಫೀಸ್ಗೆ ಯಾಕೆ ಬಂದು ಸರ್? ನಮ್ಮ ರೈಟ್ ಕೊಡಿ ಅಂತ ಹೊಡೆದ ಸಾಕಾಗಿದೆ. ಅದರಿಂದ ನಮಗೆ ಸಂಪೂರ್ಣವಾಗಿ ಹೊಗೆ ಸೊಪ್ಪು ಬ್ಯಾನ್ ಆಗಬೇಕು. ಸರ್ಕಾರದವರು ಹೊಗೆ ಸೊಪ್ಪು ಬೆಳೆದ್ರೆ ಅದು ಹಾನಿ ಆಯ್ತದೆ, ಇದು ಹಾನಿ ಆಯ್ತದೆ ಅಂತ ಹೇಳ್ತಾರೆ. ನಮ್ಮ ಹೊಗೆ ಸೊಪ್ಪನ್ನ ಬ್ಯಾನ್ ಮಾಡಿದ್ರೆ ಅದರಂತ ಸಂತೋಷ ಇನ್ಯಾವುದೂ ಅಲ್ಲ ಅಂತ ಹೇಳ್ತಾ, ಆದ್ರೆ ತಂಬಾಕು ಇರೋಗಂಟ ನಮ್ಮನ್ನ ಮುಕ್ತಾಯ ಮಾಡೋಕ್ಕೆ ನಿಂತಿರೋದು ಇವರು. ಈ ರಾಜಕೀಯ ಕಿತ್ತಾಡ್ತಾರೆ ಇವರು ಯಾರು ಕಿತ್ತಾಡೋದು ಬೇಡ. ಇಬ್ರು ಸೇರ್ಕೊಂಡು ಒಟ್ಟು ಮಾಡಲಿ. ನಮಗೆ 2 ಜನ ಸೇರ್ಕೊಂಡು ಕೇಂದ್ರ ಮಾಡಬೇಕು, ಸೆಂಟ್ರಲ್ ಮಾಡಬೇಕು. ಇವ್ರ ಮೇಲೆ ಅವ್ರ ಮೇಲೆ ಹೇಳೋಂಗಿಲ್ಲ, ಅವ್ರು ಇವ್ರ ಮೇಲೆ ಹೇಳೋಂಗಿಲ್ಲ. ಎಂಪಿಯರು ನಮ್ಮನ್ನ ಒಂದು 10-20 ಜನ ಕರ್ಕೋಕಾಗಿಲ್ವ ಡೆಲ್ಲಿಗೆ, ಕಾಮರ್ಸ್ ಭೇಟಿ ಮಾಡೋಕ್ಕಾಗಿಲ್ವಾ? ದೇವೇಗೌಡರ ಕರ್ಕೊಂಡು ಭೇಟಿ ಮಾಡೋಕೆ ದೇವೇಗೌಡರಿಗೆ ಅನ್ಬೋಗದೆ. ದೇವೇಗೌಡರು ವಿಜಯಶಂಕರ್ ಬಿಟ್ಟರೆ ಯಾರ್ಕಲ್ಲೂ ಅನ್ಬೋಗಿಲ್ಲ. ಇದು ಹೊಗೆ ಸ್ವಲ್ಪ ತಿಳಿದೇ ಇಲ್ಲ. ನಮ್ಮ ಎಂಪಿಯರ್ಗೆ ಅನ್ಬೋಗನೇ ಇಲ್ಲ. ಈಗ ಹಾಲಿ ಎಂಪಿಯರ್ಗೆ ಪಾಪ ಮಾರದ್ರ ಮಗ ಒಳ್ಳೆ ಮನುಷ್ಯ, ಅವ್ರಿಗೆ ಅನ್ಬೋಗಿಲ್ಲ. ಭಾರಿ ಕಷ್ಟಪಟ್ಟು ನಮ್ಮೆಲ್ಲ ರೈತರು ಬಿಡಲಿ, ಡೆಲ್ಲಿ ಕರ್ಕೊಂಡು ಬಿಡಲಿ, ಕೈಲಾಗೋ ಕೆಲಸನ ಮಾಡ್ಕೊಬೋತೀವಿ. ದೇವೇಗೌಡರಿಂದ ಆಯ್ತು ಸಾಧ್ಯ ಆಯ್ತದೆ, ವಿಜಯಶಂಕರ್ ಕಡೆಯಿಂದ ಸಾಧ್ಯ, ಇನ್ನು ಯಾರ ಕೈಲೂ ಸಾಧ್ಯವಾಗಲ್ಲ. ದೇವೇಗೌಡ ಯಾಕೆ ಕೂತಾರೋ ಗೊತ್ತಿಲ್ಲ. ಅದೇನು ಮನೆ ಹೆದರಿಕೆಗೋ ನಮ್ಮ ಹೆದರಿಕೆಗಲ್ಲ. ಅವರು ಏನೋ ನೋವಲ್ಲ, ನಮಗೆ ನೋವಲ್ವ. ನಮ್ಮ ವಯಸ್ಸಾದ್ಮೇಲೆ ಹೇಗೆ 90 ವರ್ಷ ಅವ್ರಿಗೆ, ನನಗೆ 72-70 ವರ್ಷ. ಹಂಗೆ ಅವ್ರಿಗೂ ನೋವಿನ ಬಗ್ಗೆ ಹೇಳ್ತಲ್ಲ. ನಮ್ಮನ್ನು ಕಾಪಾಡಬೇಕಾದ್ರೆ ದೇವೇಗೌಡರು ಆಯ್ತದೆ. ದೇವೇಗೌಡರು ಬಿಟ್ಟರೆ ಯಾರ ಕಲ್ಲೂ ಆಗಲ್ಲ. ಹೊಗೆ ಸೊಪ್ಪು ವಿಚಾರದಲ್ಲಿ ವಿಜಯಶಂಕರ್ ದೇವೇಗೌಡರು ಪರಿಹಾರ ಕೊಡಿಸಿ ಅಂತ ಅಲ್ಲಿ 94ರಲ್ಲಿ ಹೊಂಟಿದ್ರು. ವಿಜಯಶಂಕರ್ MP ಆಗೋದು ಮುಂಚೆ ನಮ್ಗೆ ಹೇಳಿರೋ ಮಾತನ್ನ ನಾವು ರಾಜ್ಪಾಲರಿಗೆ ಫೋನ್ ಹಾಕಿವಿ ನೆನ್ನೆ ಮನೆಯಲ್ಲ ಬೋರ್ಡಲ್ಲಿ. ನಮ್ಮ ರೈತ ಕೊಳ್ತಾ ಇರ್ತಾನೆ, ಒಂದು ಬೇಲು ಹೋಯ್ತಲ್ಲ, ಯಾಕೆ ಸರ್ ಬೆಳಿಬೇಕು? ಬೆಳಗ್ಗೆ ಮಾರ್ಕೆಟ್ ಸಿಕ್ಬಿಟ್ರೆ ನಿಮ್ಮ ಹತ್ರಕ್ಕೆ ಯಾಕೆ ಬಂದು ಸರ್? ಡಿ ಸಿ ಆಫೀಸ್ಗೆ ಯಾಕೆ ಬಂದಿದ್ದು ಸರ್? ಡಿ ಸಿನೂ ಒಳ್ಳೆ ಕೆಲಸ ಮಾಡೋರು, ಒಳ್ಳೆ ಮಾತಾಡೋರೆ. ಡಿ ಸಿಯರಿಗೆ ಹುಡುಗರಾದರೂ ಭಾರಿ ಒಳ್ಳೆ ವ್ಯಕ್ತಿತ್ವ ಅದೇ. ಡಿ ಸಿ ಏನು ಮಾಡ್ತಾರೋ ಅದೇ ಸಹ ಅದ್ರ ಮೇಲೆ ಮಾಡಲಿ. ಸರ್ಕಾರಕ್ಕೆ ಸಂಪೂರ್ಣ ಬರಲಿ. ಕಬ್ಬು ಬೆಲೆ ಇಲ್ಲ, ಅವ್ರಿಗೆ ಸಿಕ್ಕದೆ, ಜೋಳಕ್ಕೆ ಸಿಕ್ಕದೆ, ನಮಗೆ ಏನು ಸಿಕ್ಕಿಲ್ಲ ಸರ್. ನಮ್ಗೆ ಯಾವ ಅನ್ಯಾಯ ಆಗದೆ. ನಮ್ಮಂಥ ಸೆಂಟ್ರಲ್ಗೆ ಬೇಕಾಗಿರೋ ಹೊಗೆ ಸೊಪ್ಪು ನಮ್ಮಣ್ಣ ಕೊಳಿತದೆ. ನಮ್ಗೆ 10 ಲಕ್ಷ ಕೊಡ್ತಾರೆ, 20 ಲಕ್ಷ ಕೊಟ್ಬಿಡಿ, ಕೈ ಮುಗಿ ಮನೆಗೆ ಹೋಗ್ತೀವಿ. ರೈತ ಸಾಲದಲ್ಲಿ ಸಹ ಯಾವಾಗಲೂ ಸಾಲ್ವೆ ಅವನು. ರೈತ ಸಾಲ್ವೆ. ಒಂದು ಈ ಸಾಲಿನಲ್ಲಿ 25-26ನೇ ಸಾಲಿನಲ್ಲಿ ಮಾರ್ಕೆಟನ್ನೇ ಲೇಟ್ ಮಾಡಿದ್ರು. ಫಸ್ಟು ಆಂಧ್ರ ಪ್ರದೇಶದಲ್ಲಿ ಮಾರ್ಕೆಟು ಅಲ್ಲಿ ಸಂಪೂರ್ಣವಾಗಿ ಮುಗಿದ ಮೇಲೆ ನಾವು ಕರ್ನಾಟಕದಲ್ಲಿ ಮಾರ್ಕೆಟನ್ನು ಓಪನ್ ಮಾಡ್ತೀವಿ ಅಂತ ಹೇಳಿ 2 ತಿಂಗಳುಗಳ ಕಾಲ ಮಾರ್ಕೆಟನ್ನು ಸ್ಥಗಿತಗೊಳಿಸಿದ್ರು. ಸ್ಥಗಿತಗೊಳಿಸಾದ ಮೇಲೆ ಏನಂತ ಹೇಳಿದ್ರು ಅಂತಂದರೆ, ಕೇವಲ ಒಂದೊಂದು ಬೇಲು 2 ಬೇಲು ಮಾತ್ರ ತಂದು ಮಾರಾಟ ಮಾಡ್ಕೊಳ್ಳಿ, ನಿಮಗೆ ಉತ್ತಮವಾದ ಬೆಲೆ ಸಿಗ್ತದೆ. ಈಗ ಮತ್ತು ದೀಪಾವಳಿ ಕಳಿಬೇಕು, ದೀಪಾವಳಿ ಕಳೆದ ಮೇಲೆ ಒಳ್ಳೆ ಉತ್ತಮವಾದ ಬೆಲೆ ಬರ್ತದೆ ಅಂತ ಹೇಳಿ ರೈತರನ್ನ ಯಾಮರ್ಸಿ ಕೇವಲ ಒಂದು 35-40 ಮಿಲಿಯನ್ ಮಾರಾಟ ಆಗೋ ತನಕ ಸಮೇತವಾಗಿ ಎಲ್ಲ ರೈತರ್ತವೆ 2 ಬೇಲ್ 3 ಬೇಲ್ನ ತಂದು ಮಾರಾಟ ಮಾಡಿಸ್ಬಿಟ್ಟು ಆನಂತರ ಉಳ್ಕೊಂಡಂಥ 40 ಮಿಲಿಯನ್ ಹೊಗೆ ಸೊಪ್ಪ ಕಡಿಮೆ ದುಡ್ಡಲ್ಲಿ ಹೊಡೆಯೋಕ್ಕೆ ಸಲುವಾಗಿ ಹುನ್ನಾರವನ್ನು ಮಾಡಿ ಇವತ್ತು 200ರಿಂದ 250 ರೂಪಾಯಿಗಳಿಗೆ ಹೊಗೆ ಸೊಪ್ಪನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ ಈ ತಂಬಾಕು ಮಂಡಿಯವರು ಮತ್ತು ITC ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ITC ಅವರು ಎಲ್ಲ ಕಂಪ್ನಿಗಳನ್ನ ಬೈಕಟ್ ಮಾಡಿ, ನಾವೇ ನಿಮ್ಗೆ ಎಷ್ಟು ಬೇಕಾದರೂ ಕೊಡ್ತೀವಿ, ನೀವು ನೀವು ಮಾರ್ಕೆಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ, ನಮ್ಮಿಂದ ನೀವು ಜಾಸ್ತಿ ರೇಟ್ ತಗೋಬೇಡಿ ಅಂತ ಹೇಳಿ ಅವರೆಲ್ಲರೂ ಬಾಯ್ಕಟ್ ಮಾಡಿ 200ರಿಂದ 250 ರೂಪಾಯಿ ಮಾರ್ಕೆಟ್ ತಗೊಳ್ಳುವಂಥ ಹುನ್ನಾರ ನಡೀತಾ ಇದೆ. ಇದೆಲ್ಲದಕ್ಕಿಂತ ಸರ್ಕಾರದವರು ಹೊಗೆ ಸೊಪ್ಪು ಬೆಳೆದ್ರೆ ಅದು ಹಾನಿ ಆಯ್ತದೆ, ಇದು ಹಾನಿ ಆಯ್ತದೆ ಅಂತ ಹೇಳ್ತಾರೆ. ನಮ್ಮದು 1000 ಕೋಟಿ ಅಂದರೆ ಎಷ್ಟು 1000 ಕೋಟಿ ಇದೆ ಅಂತ ಗೊತ್ತಿಲ್ಲ ಹೊಗೆ ಸೊಪ್ಪು ಬೆಳೆಗಾರರ ದುಡ್ಡು ಟ್ಯಾಕ್ಸ್ ಹಾಕಿರೋದು. ಈ ದುಡ್ಡಲ್ಲಿ ಪ್ರತಿಯೊಬ್ಬ ರೈತನಿಗೂ ಅಂದರೆ ಒಂದು ಸಿಂಗಲ್ ಬ್ಯಾರನ್ಗೆ 25-30 ಲಕ್ಷಗಳನ್ನು ಕೊಡಿಸಿ ಅವ್ರು ಏನು ಸೋಲನ್ನು ಮಾಡ್ಕೊಂಡ್ರೆ ಅದು ಕೊಡಿಸ್ಬಿಟ್ಟು ನಮ್ಮ ಹೊಗೆ ಸೊಪ್ಪನ್ನು ಬ್ಯಾನ್ ಮಾಡಿದ್ರೆ ಅದರಂಥ ಸಂತೋಷ ಇನ್ಯಾವುದೂ ಅಲ್ಲ ಅಂತ ಹೇಳ್ತಾ, ಸಭೆ ಬಗ್ಗೆ ಭಾರಿ ನಾವು ರೈತರು ಭಾರಿ ಎಚ್ಚರಿಕೆಯಿಂದ ನೋಡ್ತಾ ಇದ್ದೀವಿ. MP ಗಳು, ಮಂತ್ರಿ, ಶಾಸಕರ ಸಭೆಯಲ್ಲಿ ಇವತ್ತು ಆಗಿರೋಂಥ ಸಭೆ ಏನು ನಿರ್ಣಯ ತೊಗೊಂಡಿದ್ದಾರೋ ಅದು ಕಾಲಮಿತಿಯಲ್ಲಿ ಆಗಬೇಕು. ಯಾವುದೋ ಇನ್ನೊಂದು 15 ದಿವಸ 20 ದಿವಸಕ್ಕೆ ಕಳೆದ ಮೇಲೆ ತಗೊಳ್ಳುವಂಥ ತೀರ್ಮಾನ ಯಾವುದೇ ಆದರೂ ಕೂಡ ರೈತರಿಗೂ ಅದು ಉಪಯೋಗ ಬರಲ್ಲ. ಈಗಾಗಲೇ ಮಾರ್ಕೆಟು ಸ್ಥಗಿತ ಆಗಿ ಕಂಪ್ನಿಯಿಂದನೂ ಕೂಡ 15 ದಿವಸ ಬ್ರೇಕ್ ಆಗಿತ್ತು ಮತ್ತು ಮಾರ್ಕೆಟ್ ಏರುಪೇರಿಂದನೂ ಕೂಡ ಭಾರಿ ಸ್ಲೋ ಮಾರ್ಕೆಟ್ ನಡೀತಾ ಇದೆ. ಏನು ಎಲ್ಲ ಮಾರ್ಕೆಟ್ಗಳಲ್ಲೂ ಎಲ್ಲ ಬೇಲುಗಳು ಹೆಚ್ಚು ಬಂದು ಮಾರ್ಕೆಟ್ ಬಿಡ್ ಆಗ್ತಾ ಇಲ್ಲ. ಅದರಿಂದ ಮುಂದೆ ಆಂಧ್ರ ಪ್ರದೇಶದ ಮಾರ್ಕೆಟ್ ಕೂಡ ಪ್ರಾರಂಭ ಆಗ್ತಾರಂಥ ಪರಿಸ್ಥಿತಿಯಲ್ಲಿ ಇಲ್ಲಿಯ ಕರ್ನಾಟಕ ತಂಬಾಕನ್ನು ಸಂಪೂರ್ಣ ಖರೀದಿ ಮಾಡಿ ಮಾರ್ಕೆಟ್ ಮಾಡೋಂಥ ಕೆಲಸಕ್ಕೆ ನಮ್ಮ ಜನಪ್ರತಿನಿಧಿಗಳು, MP ಗಳು, ಮಂತ್ರಿಗಳು ಮಾಡಿದಾಗ ಮಾತ್ರ ರೈತರು ಈ ಸರಿ ಉಳಿತಾರೆ. ಇಲ್ಲ ಅಂದರೆ ರೈತರು ಸಂಪೂರ್ಣ ಬೀದಿ ಪಾಲಾಗ್ತಾರೆ. ಇದು ವಾಸ್ತವವಾಗಿರೋ ವಿಚಾರ. ಅದರಿಂದ ಯಥಾಸ್ಥಿತಿ ಮಾರ್ಕೆಟ್ ನಡೆಸಬೇಕು ಅನ್ನೋದು ನಮ್ಮ ಒಂದು ಇವತ್ತಿನ ಸಭೆಯಲ್ಲಿ ಏನು ನಿರ್ಣಯ ತೊಗೊಂಡಿದ್ದಾರೋ. ಇಲ್ಲ ಅಂತಂದರೆ ಸಂಪೂರ್ಣವಾಗಿ ನಮ್ಮ ಪರಿಹಾರ ಘೋಷಣೆ ಮಾಡಿ ತಂಬಾಕನ್ನು ಕೈ ಬಿಡಬೇಕು ಅನ್ನೋದೇ ನಮ್ಮ ಕೊನೆಯ ಇದು ಒತ್ತಾಯ. ನಮ್ಮ ರೈಟ್ ಕೊಡಿ ಅಂತ ಹೊಡೆದ ಸಾಕಾಗಿದೆ.
ಅದರಿಂದ ನಮಗೆ ಸಂಪೂರ್ಣವಾಗಿ ಹೊಗೆ ಸೊಪ್ಪು ಬ್ಯಾನ್ ಆಗಬೇಕು, ನಮಗೆ ಪರಿಹಾರ ಘೋಷಣೆ ಮಾಡಬೇಕು. ಅದರಲ್ಲಿ ಇವತ್ತೇನು MP ಅವರು ನಮ್ಮ ಮಿನಿಸ್ಟ್ರು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ. ಈ ಡಿಸಿಷನ್ನ ಸಂಪೂರ್ಣ ನಾವು ಸ್ವಾಗತಿಸ್ತೀವಿ. ಇದನ್ನು ಅಂದರೆ ನಾಳೆ ಒಂದು ಟೈಮ್ ತೊಗೊಂಡಿದ್ದಾರೆ, ನಾಳೆನೇ ಇದಕ್ಕೊಂದು ಬ್ರೇಕ್ ಹಾಕಿ ರೈತ ಉಳಿಸುವಂಥ ಕೆಲಸನ ಮಾಡಬೇಕು. ಸಂಸದರು ಈ ವಿಷಯನ ತೊಗೊಂಡೋಗಿ ನಮಗೆ ಬ್ಯಾನ್ ಮಾಡಿ ಪರಿಹಾರ ಕೊಡೋವಂಥ ಕೆಲಸನ ಸಂಸದರು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.